ರಜೆ ಇತ್ತಂದ್ರೆ ಒಂದ್ 20ರಿಂದ 25 ಇಮೇಲ್ ಹಾಕ್ತೀನಿ. ಅದಕ್ಕೆ ಒಂದು 200 ರೂಪಾಯಿ ಬೇಕು ನನ್ಗೆ. ರಜೆ ಇತ್ತಂದ್ರೆ ಒಂದ್ 25ರಿಂದ 20. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತೇನ್ ವಿಶೇಷ ಅಂದ್ರೆ ಇವತ್ತು ಸಂಡೇ ಸ್ಪೆಷಲ್ ಕ್ರಿಕೆಟ್ ಆಡಕ್ ಬಂದಿದೀವಿ. ನಮ್ ಹುಡುಗರೆಲ್ಲ ಇಲ್ಲಿದ್ದಾರೆ. ಹಾಯ್ ಗೌಡ್ರೆ. ಹಾಯ್ ಮಾಮ್. ಹಾಯ್ ಬ್ರೋ. ಆ ಕಡೆ ನೋಡ್ತಾ ಇದ್ದೀರಾ ಬ್ರೋ ಇಲ್ಲಿ. ಹಾಯ್. ಮತ್ತೆ ಹೆಂಗ್ ನಡೆಯುತ್ತೆ ಮ್ಯಾಚ್ ಕ್ರಿಕೆಟ್? 2 ಮ್ಯಾಚ್ ಗೆದ್ದು ಇನ್ನೆಲ್ಲ ಮ್ಯಾಚ್ ಗೆಲ್ತೀವಿ. ಈ ಮ್ಯಾಚ್ ಗೆಲ್ತೀರಾ ಸೋಲ್ತೀರಾ? ಮ್ಯಾಚ್ ಯಾವತ್ತಿದ್ರು ನಮ್ದೇ, ಗೆಲ್ಲೋದ್ ಪಕ್ಕ ನಾವೇ. ಎಷ್ಟಾಗಿದೆ ಬೆಟ್ಸು? ಅದು ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ ಬ್ರದರ್. 1000 crore ಮೇಲೆ ಇದೆ. ನಂದು 100 ಆಗಿದ್ಯಾ? ಹಾಗೆ ಪೇಮೆಂಟ್ ಆಗಿದೆ. ಒಂದು 300 ರೂಪಾಯಿ ಪೇಮೆಂಟ್. 300 ರೂಪಾಯಿ ಪೇಮೆಂಟ್ ಅಲ್ಲ, ಸಾರಿ ಗಾಯ್ಸ್. ಅದೇನಿದ್ರು ಮ್ಯಾಚ್ ಗೆಲ್ತೀವಿ, ಬೆಟ್ಟಿಂಗ್. ನೋಡಿ ನಮ್ಮ ಪುನಿ ಅವರು ಒಳ್ಳೆ ಫೀಲ್ಡಿಂಗ್ ಮಾಡಿದ್ದಾರೆ. ನಾನು 200 ರೂಪಾಯಿ ಹಾಕಿದೀನಿ. ನೀವು 200 ರೂಪಾಯಿ? ನಾನು 200 ರೂಪಾಯಿ ಹಾಕಿದೀನಿ. 200 ರೂಪಾಯಿ 200 ರೂಪಾಯಿ ಹಾಕಿ ಒಂದ್ ಪ್ಯಾಕೆಟ್ ಇಮಲ್ ತಗೊಂಡ್ ಮನೆಗೆ ಹೋಯ್ತೀನಿ. ಟ್ಯಾಲೆಂಟ್ ಇಲ್ಲ, ಎಜುಕೇಶನ್ ಇಲ್ಲ, ಕಾಬಾ ಚರ್ಚಿಲ್ಲ, ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ. ಹಿಮಾಲ್ ತಾಳಕ್ಕೆ ಆಗೋಗುತ್ತೆ ನಿಮ್ಗೆ. ನೋಡಿ ನೋಡಿ ಗಲಾಟೆ ಆಗ್ತಾ ಇದೆ ಅಲ್ಲಿ ನೋಡಿ. ನೋಡಿ ಗಲಭೆ ಆಗ್ತಾ ಇದೆ, ಕ್ಲಾರಿಟಿ ಬೇಕಾಗಿದೆ. ನೋಡಿ ನಮ್ಮ ಲೋಕಲ್ ಕ್ರಿಕೆಟ್ ಅಲ್ಲಿ ಸ್ವಲ್ಪ ಗಲಭೆಗಳು ಜಾಸ್ತಿ ಆಗಿರುತ್ತೆ. ಹಾಯ್ ಗೈಸ್, ನೋಡಿ ಇವರು ನಮ್ಮ ಅಂಪೈರ್ ಮಾಡ್ತಾ ಇದಾರಲ್ಲ, ಇವರು ತುಂಬಾ ಕ್ರಿಕೆಟ್ ನ ಚೆನ್ನಾಗಿ ಆಡ್ತಾರೆ ಅನ್ಕೊಂಡು ನಮ್ಮ ಮ್ಯಾಕ್ ಟೀಮ್ ಹಾಕೊಂಡು 3 ಮ್ಯಾಚ್ ಔಟ್ ಆಗಿದ್ರು. ನೋಡಿ ಒಂದು ರನ್ ಔಟ್ ಆಗಿದೆ. ನಮ್ಮ ಮಹಾದೇವ್ ಅವರು, ವಿರಾಟ್ ಮಹಾದೇವ್ ಅವರು ರನ್ ಔಟ್ ಆಗ್ಬಿಟ್ಟಿದ್ದಾರೆ. ಔಟ್. ನಮ್ಮ ಮಹಾದೇವ್ ಅವರು ಔಟ್ ಆಗಿದ್ದಾರೆ. ನಮ್ಮ ಮನೋಜ್ ಅವರು ಬರೀ ಟೂತ್ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ ಇವತ್ತು. ಯಾಕೋ ಫೀಲ್ಡಿಂಗ್ ಅಲ್ಲಿ ಕಳಪೆಯಲ್ಲಿ ಮನೋಜ್ ಅವರು ಇವತ್ತು, ಯಾಕೆ ಅಂತ ಗೊತ್ತಿಲ್ಲ. ಈಗ ರನ್ ಔಟ್ ಆಯ್ತು. ಅವಲೆಲ್ಲ ಏನ್ ಬಿಟ್ರಿ ಮನೋಜ್ ಅವ್ರೆ? ನಾನಾ ಕಾರಣಗಳು. 2 ವಾರದಿಂದ ಆಡಿರ್ಲಿಲ್ವಾ? ನಮ್ಮ ಭೀಮಣ್ಣ ಅವರು, ಭೀಮಣ್ಣ ಓ 4 ಮತ್ತೆ 4 ಗೆಲ್ಲೋಸ್ಕರ ಮಾಡ್ಬಿಡಿ ಎಲ್ಲಾರು. ನಮ್ಮ ಹುಡುಗಂಗೆ ಗೆಲ್ತೀರಾ? ಮಾಡ್ಬಿಡಿ ಎಲ್ಲಾರು. ನಮ್ಮ ಹುಡುಗಂಗೆ ಗೆಲ್ತೀರಾ ಈ ಮ್ಯಾಚ್? ಓ ಖಂಡಿತ ಸೋಲ್ತೀರಾ ಅಂತ ಅವ್ರಿಗೆ ನಂಬಿಕೆ ಇಲ್ಲ, ಸೋಲ್ತೀರಾ ಅಂತ ಹೇಳ್ತಾ ಇದಾರೆ. ನೋಡೋಣ. ನಮ್ಮ ಪುನೀತ್ ಅವ್ರು ಇಲ್ಲೇ ಇದಾರೆ. ಪುನೀತ್ ಅಲಿಯಾಸ್ ಮುತ್ತುರಾಜ್, ಹೇಳಿ. ಕೋಹ್ಲಿ ಫಿಲಂ ಹೀರೋ ನೀವು. ನಾನೇ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ಇವತ್ತು ಮ್ಯಾಚ್ ಆಡಕ್ ಬಂದಿರ, ಲೇಟ್ ಆಯ್ತು ಯಾಕೆ? ಸ್ವಲ್ಪ ಎದ್ದಿದ್ ಲೇಟು. ಬೇಗ ಬರ್ಬೇಕು ತಾನೆ? ಪೂಜೆ ಎಲ್ಲ ಮಾಡಿ ಮನೆ ಮಗ ನೀವು. ಬನ್ನಿ ಆಡಿ. ಅಪ್ಪು ಮುತ್ತುರಾಜು ಪವರ್ ಸ್ಟಾರ್ ಅಲ್ಲ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಫ್ಯಾಮಿಲಿ ಮ್ಯಾನ್ ಹೀರೋ. ನಮ್ಮ ಪೋಲಿ ಫಿಲಂ ಹೀರೋ ಮುತ್ತುರಾಜ್ ಅವ್ರು ಬಂದಿದ್ದಾರೆ. ನೋಡ್ರಿ ನಮ್ಮ ಮನೋಜ್ ಅವರು ಮತ್ತೆ ಕಳಪೆ. ಮನೋಜ್ ಏನೇ ಯಾಕೆ ಮತ್ತೆ ಕಳಪೆ ಫೀಲ್ಡಿಂಗ್? ಯಾವ್ದಕ್ಕೂ ಹೆದರ್ಬೇಡ. ಅಕಸ್ಮಾತ್ ಲೈಫ್ ಅಲ್ಲಿ ದೊಡ್ಡ ಅವಮಾನ ಆದ್ರೆ ಏನ್ ಮಾಡ್ಬೇಕು ಸರ್? ದೊಡ್ಡ ಅವಮಾನ ಆದ್ರೆ ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡು. ದೊಡ್ಡ ಅವಮಾನ ಆಗಿದೆ, ಒಂದಿನ ಬೈದವನು ಸತ್ತೋಗ್ತಾನೆ, ನೀನು ಸತ್ತೋಗ್ತೀಯ. ನೋಡ್ರಿ ಅಲ್ಲ, ಇವತ್ತು ತುಂಬಾ ಕಳಪೆ ಫೀಲ್ಡಿಂಗ್ ಅಲ್ಲಿ ಇದಾರೆ. ಯಾಕ್ರಿ ಇಷ್ಟೊಂದು? ಬಾಲ್ ಹಿಡಿದಿದ್ದು ತೋರ್ಸ್ಬೇಕಾದಲ್ಲಿ, ಬಾಲ್ ಬಿಟ್ಟಿರೋನ ಮಾತ್ರ ತೋರಿಸ್ತಿಲ್ಲ. ಶಬಾಷ್. ತಮಾಷೆ ಮಾಡೋದಕ್ಕೂ ಒಂದು ಮಿತಿ ಅನ್ನೋದಿದೆ. ಅಲ್ಲ ಬೇಡ, ಇವತ್ತು ಎಷ್ಟು 1-2 ಬಿಟ್ಟಿರೋದು, 3-4 ಬಿಟ್ಟಿದ್ದೀರಾ. ನೋಡಿ ಬೆಳ್ಳಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಬರೀ ಇಂತ ಡವ್, ಅವಾಗಿಂದಾನು ಇಂತ ಡವ್ ಮಾಡ್ಕೊಂಡೇ ಬಂದ್ಬಿಟ್ಟ. ಬರೀ ಇವತ್ತು ಕಳಪೆ ಫೀಲ್ಡಿಂಗ್ ಇವತ್ತು ನಿಮ್ದು, ತುಂಬಾ ಕಳಪೆ. ಏನ್ಸಕ್ಕೆ ಕಾರಣ? 2 ವಾರದಿಂದ ಆಡಿರ್ಲಿಲ್ಲ, ಅದಕ್ಕೆ. ಬರೀ ಇದೇ ಕಾರಣ. ಇದೇ ಡವ್ಗಳು. ಸ್ಕೂಲ್ ರಜೆನಾ ಇವತ್ತಾ? ರಜೆ ಅಂತ ಎಲ್ಲರೂ ಸ್ಕೂಲು ಕ್ರಿಕೆಟ್ ಆಡಕ್ ಬಂದ್ರೆ ಮಕ್ಕಳು, ಪುಟಾಣಿಗಳು. ಗೈಸ್, ಮ್ಯಾಚ್ ರೋಚಕ ಹಂತದಲ್ಲಿ ತಲುಪಿದೆ. ಮ್ಯಾಚ್ ಮನು ಅವರು ಬೌಲಿಂಗ್, ಚಾರಿ ಅಣ್ಣ ಬ್ಯಾಟಿಂಗ್ ಆಡ್ತಾ ಇದಾರೆ. 4 ಹೊಡೆದಿದ್ದಾರೆ. ಇನ್ನೆಷ್ಟು ಬೇಕು?
ಎರಡು ಎರಡಕ್ಕೆ ಎಷ್ಟು ಬೇಕು? ಒಂದಕ್ಕೆ ಎರಡು ಒಂದು ಕೆಡ್ಬೇಕಾ? ಹೊಡಿತೀರಾ? ಗೆಲ್ತೀರಾ? ಹೊಡಿತೀವಿ, ಇವಾಗ ಗೆಲ್ಲಿಸ್ತಾನೆ. ನೋಡೋಣ ಚಾರಿ ಅಣ್ಣ ಅವರು ಗೆಲ್ತಾರ ಹೊಡಿತಾರ ನೋಡೋಣ. ಏನೋ ಟಿಪ್ಸ್ ಕೊಡ್ತಾರೆ ಕೊಡ್ರೆ. ಕ್ರೇಜಿ ಅಣ್ಣ ಹೇಳಕ್ ಬಂದಿದೆ, ಏನೋ ಟ್ರೈನಿಂಗ್ ಹೇಳಕ್ ಬಂದಿದೆ ಅವನ ಕ್ರೇಜಿ ಅಣ್ಣ. ಚಾರಿ ಅಣ್ಣ ಅವ್ರು ನೋಡೋಣ ಈಗ ಹೊಡಿತಾರ ಅಂತ. ಹಾ ನೋಡ್ರಿ ರೋಚಕ ಹಂತದಲ್ಲಿ ಮ್ಯಾಚ್ ನಮ್ದು. ಒಂದ್ ಮೇಲೆ ಎರಡನ್ನು ಬೇಕಾಗಿದೆ. ಮ್ಯಾಚ್ ಗೆದ್ದಿದ್ದೀರಾ ಹೆಂಗೆ? ಗೆದ್ದಿದ್ದೀವೇನು? ಕ್ರೇಜಿ ಅಣ್ಣ zoom ಮಾಡು, ಕ್ರೇಜಿ ಅಣ್ಣ ಇಲ್ಲ ಅಣ್ಣ ಸೂಪರ್ ಬ್ಯಾಟಿಂಗ್ ಅಣ್ಣ. ಕ್ರೇಜಿ ಅಣ್ಣ ನೋಡ್ರಿ ಬಾಲಿಂಗ್ ಮತ್ತೆ ಎಡವಟ್ ಮಾಡಿದ್ದಾರೆ. Oh my god! He because it broke. Oh my god! ಪಾಪ ಈ ಮ್ಯಾಚ್ ಕಳಪೆ ಫೀಲ್ಡಿಂಗ್. ಅಲ್ಲಿ ಲಾಭದಲ್ಲಿ ಇದೀವಿ ಎಲ್ಲರೂ ಪೇಮೆಂಟ್ ಹಂಚಿದ್ದೀನಿ. ಕಳಪೆ ಫೀಲ್ಡಿಂಗ್ ಇಲ್ಲಿ. ಕಳಪೆ ಫೀಲ್ಡಿಂಗ್ ಅಲ್ಲಿ ಅವ್ರದ್ದು ಕಳಪೆ ಫೀಲ್ಡಿಂಗ್ ಅಂತ. ನಾವಲ್ಲ, ನಾವು ನಿಮ್ದು ಕಳಪೆ ಬ್ಯಾಟಿಂಗ್. ಕಳಪೆ ಡಾಟು ಬರೀ ಡಾಟು. ಹೆಸರು ಡಾಟ್ ರಾಮಣ್ಣ. ಇವಾಗ ಟೀಮ್ ಅಲ್ಲಿ ನಾವ್ ಆಡ್ ಆಗಿದೀವಿ. ಖುಷಿನಾ? ತುಂಬಾ ಖುಷಿ ಇದೆ. ತುಂಬಾ ಖುಷಿ ಇದೆಯಾ? ಇವ್ರು ಪುನೀತ್ ಇವ್ರು ಎಲ್ಲಾ ಮ್ಯಾಚ್ ಚೆನ್ನಾಗ್ ಆಗ್ತಾರೆ, ಆದ್ರೆ ಒಂದೇ ಒಂದ್ ಬಾಲ್ ಲಾಸ್ಟ್ ಬಾಲ್ ಮಾತ್ರ ಹೊಡ್ಸ್ಕೊಂತಿರಲ್ಲ. ಏಂತಕ್ಕೆ? ಲಾಬಾಲ್ ಪುನೀತ್ ನೀವು. ಲಾಬಾಲ್ ಇವ್ರು ಎಲ್ಲಾ ಬಾಲು ಆಡ್ತಾರೆ, ಲಾಬಾಲ್ ಮಾತ್ರ ಹೊಡ್ಸ್ಕೊಂತಾರೆ. ಲಾಬಾಲ್ ಮಾಂತ್ರಿಕ. ಲಾಬಾಲ್ ಬಾಲ್ 6 ಇಲ್ಲ 4. ಶಾರ್ಟ್ ಪಿಚ್ ಇಲ್ಲ ಲಾಂಗ್ ಪಿಚ್ ಅಲ್ಲಿ ಹೊಡ್ಸ್ಕೊತಿರಲ್ಲ. ಹಿಂಗೆ ನೋಡ್ತಾರೆ ಈಗ ಇಷ್ಟು ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡಿ. ಸಂಡೇ ದಿವಸ ನಮ್ಮ ಶ್ರೀರಾಮ ಗ್ರೌಂಡ್ ಫುಲ್ ಅಪ್ ಆಗ್ಬಿಟ್ಟಿದೆ. ಆದ್ರೆ ಇವತ್ತು ಜನಸಂಖ್ಯೆ ಸ್ವಲ್ಪ ಕಮ್ಮಿನೇ ಅಲ್ವಾ ಗೌಡ್ರೆ? ಹೌದು. ಲಾಸ್ಟ್ ವೀಕ್ ಸಂಡೇ ಸಾಟರ್ಡೆ ಫುಲ್ ಇರುತ್ತೆ. ಇವತ್ತು ಯಾಕೆ ಕ್ರೇಜ್ ಎಲ್ಲ ಕಮ್ಮಿ ಆಗಿ, ಚಳಿ ಎಲ್ಲ ಕ್ಲೈಮೇಟ್ ನೋಡಿ ಯಾವ ತರ ಇದೆ. ಕ್ಲೈಮೇಟ್ ಮೋಡ ಕವಿದ ವಾತಾವರಣ. ಮಳೆ ಬರ್ತಂತ ಯಾರು ಬಂದಿಲ್ಲ ಇವತ್ತು ಕ್ರಿಕೆಟ್ ಆಡಕ್ಕೆ. ಯಾರು ಬಂದಿಲ್ಲ. ಸುಮ್ನೆ ಬಂದ್ಬಿಟ್ಟು ನೆನ್ಕೊಂಡು ಜ್ವರ ಗಿರ ಬರ್ತಾ ಅಂತ ಯಾರು ಬಂದಿಲ್ಲ ಇವತ್ತು. ಜ್ವರ ಓಕೆ. ಗಿರ ಅಂದ್ರೆ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಗೌಡ್ರೆ. ಗೈಸ್ ಈ ಮ್ಯಾಚ್ ಅಲ್ಲಿ 13 ರನ್ ನೋಡಿದವ್ರೆ 4 ಓವರ್ಗೆ. ಫಸ್ಟ್ನೇ ಬಾಲ್ ಡಾಟ್ ಆಗಿದೆ. ಇಮೋಷನಲ್ ಡ್ಯಾಮೇಜ್. ವಿನ್ ಆಯ್ತೀವ ಮತ್ತೆ ಹಾಕ್ದಲೆ 13 ರನ್ ಹೊಡಿತೀವಿ ನೋಡು. 24 ಬಾಲ್ 13 ರನ್ ನೋಡಿಲ್ಲ ಅಷ್ಟೇ. ನೀವು ನೋಡಿ ಔಟ್ ಆಗೋಗೋರೆ. ಅಲ್ಲೋಡಿ ಅವನು ಡಕ್ಔಟ್ ಆದಾನೆ ಹುಡ್ಗ. ಯಾಕೋ ಫಸ್ಟ್ನೇ ಬಾಲ್ ಡಕ್ಔಟ್. ಹಿಮಾಲಾಗಿ ಎಷ್ಟು ಎಗರಾಡ್ತಾನ ನೋಡಿ. 5 ರೂಪಾಯಿ ಹಿಮಾಲಾಗಿ ಎಗರಾಡಾಗತ್ತಾನ. 5 ರೂಪಾಯಿ ಹಿಮಾಲು. 5 ರೂಪಾಯಿ ಹಿಮಾಲು. ನೀವ್ ಹಾಕೋದು? ನಾನು 10 ರೂಪಾಯಿದು. 10 ರೂಪಾಯಿ ಜೋಬಲ್ ಸ್ಟಾಕ್ ಐತೆ ಅಂದ್ರೆ? ಇಲ್ಲ, ಎಲ್ಲ ಖಾಲಿ ಆಯ್ತು. ಮತ್ತೆ ಬಾಯಿ ಸ್ಟಾಕ್ ಐತಾ? ಬಾಯಿ ಸ್ಟಾಕ್ ಐತೆ. ತಿಂದು ಒಂದು 5 ಹಿಮಾಲ್ ಆಗದೆ, ಇನ್ನೊಂದು ಇತ್ತು ಹಾಕ್ದೆ. ಅವ್ರೊಂದ್ ಇಸ್ಕೊಂಡ್ರು. ಮನೋಣ ಅವ್ರನ್ನ ತೋರ್ಸಿ. ಅಗ್ದು ತಿಂದು ಅಲ್ಲೋಡೋದು. ಅಲ್ಲ ನೋಡ್ರಿ ಹೆಂಗ. ಮನುಕುಮಾರ್ ಅವ್ರು ಏನಾರ ಹೇಳ್ತೀರಾ? ನಡಕೋ ನಾವು ಮುದ್ದು ನಡಕೋ. ನಡ್ರಿ ಏನ್ ಚಂದ ಆಗ್ತದೆ. ನಡ್ಕಲ್ಲೋ ನಡಕ ನೀ ಅಂಶ ನಡ್ಕೊಂಡು ವಾವ್. ಸಿಕ್ಸ್ ಹೋಯ್ತು. ಗೈಸ್ ನಮ್ಮ ಹುಡುಗ ನೋಡಿ ಆಟೋ ಮೇಲೆ ಎಷ್ಟು ಚೆನ್ನಾಗಿ ಹಾಕ್ಸಿದಾರಲ್ಲ. ಇನ್ನು ನಿಮ್ಮ ಜವಾಬ್ದಾರಿ ನಿಮ್ಮ ಕೈಲಿದೆ, ನಿಮ್ಮ ಋಣ ನನ್ನ ಮೇಲಿದೆ. ಎಷ್ಟು ಚೆನ್ನಾಗಿದೆ. ಆಮೇಲೆ ಇದೊಂದು ನೋಡಿ, ದಿಸ್ ಟೈಮ್ ನಾಟ್ ಈಸ್ ಪರ್ಮನೆಂಟ್ ಅಂದ್ರೆ ಇದನ್ನ ಯಾವಾಗ ಬೇಕಾದ್ರೂ ಓದ್ಬೋದು. ಖುಷಿಯಾಗಿದ್ದಾಗ ಬೇಕಾದ್ರೂ ಓದ್ಬೋದು, ದುಃಖದಲ್ಲಿ ಇದ್ದಾಗ ಬೇಕಾದ್ರೂ ಓದ್ಬೋದು. ಆ ಟೈಮು ಈ ಗಳಿಗೆ ಈ ಸಮಯ ಹಿಂಗೆ ಇರಲ್ಲ ಅಂತ ನೋಡಿ. ಎಷ್ಟು ಚೆನ್ನಾಗಿದೆ ಲೈನು. ಇಷ್ಟ ಆಗಿದ್ರೆ ನೀವ್ ಯಾರನ್ನ ಹಾಕ್ಸ್ಕೊಳ್ಳಿ, ಲೈಕ್ ಮಾಡಿ ನೋಡಿ. ವಿನಾಯಕ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಒಂದು ಆಟೋ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ, ಐಡಿ ಇದೆ, ಸರ್ಚ್ ಮಾಡಿ ಫಿಟ್ಟಿಂಗ್ಸ್ ಹಾಕ್ಸ್ಕೊಳ್ಳಿ, ಸ್ಪೀಕರ್ ಹಾಕ್ಸ್ಕೊಳ್ಳಿ. ರಾಮನ್ ದೇವಸ್ಥಾನ ಅಪೋಸಿಟ್ ಇರೋದು. ಎಷ್ಟನೇ ಕ್ಲಾಸ್ ನೀನು? 5ನೇ ಕ್ಲಾಸಾ? ಯಾವ ಸ್ಕೂಲು? ಪೂರ್ಣಿಮಾ ಸ್ಕೂಲಿಗೆ ಹೋಯ್ತಾ ಇರೋದು ಹುಡುಗ. ಭರ್ಜರಿ ಕ್ರಿಕೆಟ್. ಇವತ್ತು ಸಂಡೇ ರಜೆನಾ?
ಇವತ್ತೇನ್ ಮನೇಲಿ ನಾನ್ ವೆಜ್ ಸ್ಪೆಷಲ್ ಏನಿಲ್ಲ. ಏನಿಲ್ಲ ಅಂತ ಗೌಡ್ರೆ. ಪುಣ್ಯನ ಬೆಲ್ಟ್ ಇಸ್ಕೊಂಡೋಯ್ತು. ಇವ್ರ ಬಗ್ಗೆ ಏನೋ ನೀನ್ ಎಷ್ಟನೇ ಕ್ಲಾಸ್? ನಾನು 7th. 7th ಅಂತ ಗೌಡ್ರೆ. ಯಾರು ಇವ್ರಲ್ಲ ಇವನು ಚಿಕ್ಕ ಹುಡುಗ 7th ಅಂತೆ. ಅಲ್ಲರಿ ಅವನು ಅವ್ರ ಅಣ್ಣ. ಇಲ್ಲ ಮಾಡ್ರಿ ಒಂದ್ ಸ್ವಲ್ಪ ಅಲ್ಲಿ ವಿಡಿಯೋ ಮಾಡ್ರಿ. ಅಲ್ಲರಿ ಸ್ಪೆಷಲ್ ಸ್ಪೆಕ್ಸ್ ಇತ್ತೆ ಕಣ್ ಕಾಣಲ್ಲ ಅಂತ ಅರ್ಧ ನೋಡ್ರಿ ಇಬ್ರು ನಮ್ಮ ಫ್ರೆಂಡ್ಗಳು. ಮೊನೋ ಬೌಲಿಂಗ್ ಆಗ್ತಾ ಇದ್ದಾನೆ, ಈ ಕಡೆ ಮನೋಜ್ ಬ್ಯಾಟಿಂಗ್ ಆಗ್ತಾ ಇದ್ದಾನೆ. ಯಾರು ಚೆನ್ನಾಗ್ ಆಡ್ತಾರೆ ನೋಡೋಣ. ನೋಡಿ ಔಟ್ ಆಗ್ಬಿಟ್ಟು ಬಂದಿದ್ದಾನೆ ಹುಡುಗ. ವಿಕೆಟ್ ತೆಗೆದಿದೆ, ಭರ್ಜರಿ ವಿಕೆಟ್. ನಮ್ಮ ಮುತ್ತುರಾಜು ಬ್ಯಾಟಿಂಗ್ ಆಡಕ್ ಹೋಗಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಿಂಗಲ್ ಹೊಡಿದ್ದಾರೆ. ಮುತ್ತುರಾಜ್ ಪುನಿ ಅವರು ಹೊಡಿತಾರ ಇಲ್ವಾ ನೋಡೋಣ. ಬ್ಯಾಟಿಂಗ್ ಆಡ್ತಾ ಇದಾರೆ. ನೋಡಿ ಬ್ಯಾಟಿಂಗ್ ಆಡ್ತಾ ಇದಾರೆ. ಎಷ್ಟಕ್ಕೆ ಎಷ್ಟು ಬೇಕ್ರಿ ನೋಡಿ, ಇವನ್ಗೂ ಗೊತ್ತಿಲ್ವಂತೆ. ಎಷ್ಟಕ್ಕೆ ಎಷ್ಟು ಬೇಕಣ್ಣ? ಕ್ರೇಜಿ ಅಣ್ಣ. 4-5 ಬೇಕಂತೆ. ಪವರ್ ಮುಟ್ಟಮ್ಮ ಸಾಕು. ಇನ್ನೊಂದು ಓವರ್ ಇದೆ, ಲಾಸ್ಟ್ ಓವರ್ ಇದು. 4 ಬಾಲ್ಗೆ 4-5. ನೋಡ್ರಿ ಫಿನಿಶಿಂಗ್ ಮಾಡ್ತಾರ ಇಲ್ವಾ? ಡಾಟ್ ಆಗಿದ್ದಾರೆ. ಎದ್ದು ಬಿದ್ದು ಆಡ್ತಾ ಇದಾರೆ ಪುನೀತ್ ಅವರು ಬ್ಯಾಟಿಂಗು. ಇದನ್ನ ಡಿಲೀಟ್ ಮಾಡಪ್ಪ ಆಮೇಲೆ. ಎದ್ದು ಬಿದ್ದು ಆಡ್ತಾ ಇದ್ದಾರೆ ಬ್ಯಾಟಿಂಗು. ವೈಡ್ ಪುನೀತ್ ಅವರು ಭರ್ಜರಿ ಬ್ಯಾಟಿಂಗು ಸಖತ್ತಾಗಿ ಆಡ್ತಾ ಇದಾರೆ. ಅದು ಎದ್ದು ಬಿದ್ದು ಬ್ಯಾಟಿಂಗ್ ಆಡ್ತಾ ಇದಾರೆ ಚೆನ್ನಾಗಿ. ಎದ್ದು ಬಿದ್ದು ಆಡ್ತಾ ಇದ್ದಾರೆ, ನಗ್ಬಾರ್ದ್ರಿ ಬ್ಯಾಟಿಂಗ್ ಅಲ್ಲಿ ಅದು. ನೋಡ್ರಿ ನಮ್ ಬ್ಯಾಟಿಂಗ್ ಅಲ್ಲಿ ಪುನೀತ್ ಭರ್ಜರಿ ಬ್ಯಾಟಿಂಗ್ ಆಡ್ತಾರೆ ನೋಡೋಣ. ಏನ್ರಿ ಶಾಟ್ ಇದು? ಸಿಂಗಲ್ ಪುನಿ ಅವರು ಸಿಂಗಲ್ಲೇ ಹೊಡಿತಾರೆ ಜಾಸ್ತಿ. ಪುನೀತ್ ಅವರು ವಿನ್ ಮಾಡಿಸ್ತಾರ ಇಲ್ಲ ಮನು ಅವ್ರು ವಿನ್ ಮಾಡಿಸ್ತಾರ? ಶಬಾಷ್, 4 ಹೊಡೆದಿದ್ದಾರೆ ಪುನೀತ್ ಅವರು. ಎದ್ದು ಬಿದ್ದು 4 ಹೊಡೆದಿದ್ದಾರೆ. ಅದೇ ಕ್ಲಿಪ್ ಪುನಿ ಅವರು ವಿನ್ ಮಾಡಿಸಿದ್ದಾರೆ. ಪುನೀತ್ ಅವರು 4 ಹೊಡೆದು 1 ರನ್ ಹೊಡೆದು ಎದ್ದು ಬಿದ್ದು ವಿನ್ ಮಾಡಿಸಿದ್ದಾರೆ. ಕೇಳೋಣ ಪುನೀತ್ ಅವ್ರಿಗೆ ಹೆಂಗೆ. ಪುನೀತ್ ಅವರೇ 4 ಹೊಡೆದು ವಿನ್ ಮಾಡಿಸಿದ್ದೀರಾ, ಖುಷಿ ಆಯ್ತಾ ನಿಮ್ಗೆ? ಬಿದ್ದಿದ್ ಬೇಜಾರಾಯ್ತು. ಏನ್ ತುಕ್ ಬಿದ್ರಿ? ಅದು ಜಾರ್ ಬಿಡ್ತಾ ಆದ್ರೂ ಬಿಡ್ರಿ, ಮ್ಯಾಚ್ ವಿನ್ ಮಾಡಿಸಿದ್ದೀರಲ್ಲ. ಮ್ಯಾಚ್ ಬೀಳ್ಸಿಲ್ಲ ನೀವು ಬಿದ್ರು, ನೀವು ಬೀಳ್ಸಿಲ್ಲ. ಈಗ ಗೈಸ್ ನಿಮ್ ಗ್ರೂಪ್ ಅಲ್ಲಿ ಯಾರಾನ ಇದ್ರೆ ಇಂತರ್ನ ಟ್ಯಾಗ್ ಮಾಡಿ. ಎಷ್ಟು ವಿಮಲ್ ಬೆಳಗ್ಗೆಯಿಂದ ಗೌಡ್ರೆ ಎಷ್ಟು ವಿಮಲ್ ಐತ್ರಿ? ಎಷ್ಟಾಗ್ತೀರಾ? ಎಷ್ಟು ವಿಮಲ್ ಆಯ್ತು? ರಜೆ ಇತ್ತಂದ್ರೆ ಒಂದ್ 20 ರಿಂದ 25 ವಿಮಲ್ ಹಾಕ್ತೀನಿ. ಅದಕ್ಕೆ ಒಂದು 200 ರೂಪಾಯಿ ಬೇಕು ನನ್ಗೆ ಡೈಲಿ. ಏನ್ರಿ ನೋಡ್ರಿ ವಿಮಲ್ ಬ್ರ್ಯಾಂಡ್ ಇಸ್ ಬ್ರ್ಯಾಂಡ್. ಇದು ವಿಮಲ್ ಅಲ್ಲೇ ಬದುಕ್ತೀರ ಅನ್ಸುತ್ತೆ ರಜೆ ಇದ್ರೆ. ಊಟ ಇರ್ಲಿಕ್ಕೂ ನಡೀತೆ. ವಿಮಲ್ ಬೇಕು. ವಿಮಲ್ ನೋಡಿ ನಿಮ್ ಗ್ರೂಪ್ ಅಲ್ಲಿ ಯಾರಾನ ಇದ್ರೆ ಟ್ಯಾಗ್ ಮಾಡಿ. ವಿಮಲ್ ಇಷ್ಟು ವಿಮಲ್ ತಿನ್ನೋರ ಎಷ್ಟು ದಿನಕ್ಕೆ ರಜೆ ಇತ್ತಂದ್ರೆ ಒಂದ್ 25 ರಿಂದ 20 ಜೋಬಲ್ ಸ್ಟಾಕ್ ಐತೇನ್ರಿ? ಹಾಕಿಲ್ಲ, ಎಲ್ಲ ಖಾಲಿ ಮಾಡಿ. ಇವಾಗ ಬೆಳಗ್ಗೆ ಎಷ್ಟಾಗಿದೆ ವಿಮಲ್? ಇವಾಗ ಈ ಬೆಳಗ್ಗೆಲಿದ್ದಾನು ಅವಾಗ 4, ಇವಾಗ 4, 8 ವಿಮಲ್ 10 ವಿಮಲ್ ಆಗಿದೆ. ಇವಾಗ ಇನ್ನೊಂದ್ 10-15 ವಿಮಲ್ ಬಾಕಿ. ಇನ್ನೊಂದ್ 10-15 ಇವತ್ತು ಏನು ರಜೆ ಅಲ್ಲ. ಅಯ್ಯೋ ಈಗ ಇನ್ನೊಂದ್ 4 ತಗೊಂಡ್ ಹೋಗ್ಬೇಕಾದ್ರೆ ಮತ್ತೆ ಈ ಕಡೆ ಬರ್ಬೇಕಂದ್ರೆ ನಾನು ಹಾಕಿ ಮಲ. ನೀವೇ ಸತ್ರ ವಿಮಲಿನ ಹಾರನೇ ಹಾಕ್ಬೇಕು. ಹೌದು, ಇನ್ಮೇಲೆ ಎಣ್ಣೆ ನೋಡಿ ವಿಮಲ್ ಹಾಕ್ರಿ. ವಿಮಲು ಗೈಸ್ ನನ್ ಫ್ರೆಂಡ್ಸ್ ಅವ್ರೆ ಇಲ್ಲಿ ಟ್ಯಾಟೋ ಹಾಕ್ಸಿದ್ದಾನೆ. ಕರ್ಮ ಅಂತ ಹಾಕ್ಸಿದ್ದಾನೆ ಇವನು ಕರ್ಮ ಅಂತ ಹಾಕ್ಸಿದ್ದಾನೆ. ಫಸ್ಟ್ ಇವನ್ನ ಕೇಳೋಣ, ಕರ್ಮ ಅಂತ ಏನ್ ಹಾಕ್ಸಿದ್ದೀರಾ? ಕರ್ಮ ಅಂದ್ರೆ ವೇಣು, ಕರ್ಮ ನಮ್ಮ ಹತ್ರ ನೋಡೇ ಟೆನ್ಷನ್ ಆಗ್ಬಿಡ್ಬೇಕು, ನಮ್ಮ ಹತ್ರ ಬರಬಾರ್ದು ಕರ್ಮ ಅಂತ ಹಾಕಿರೋದು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ನೀವೆಂತ ಅವ್ರು ಹೇಳಿದ್ರು ಅದೇ ಮಾತು ನಂದು. ಇಲ್ಲ ಗೋವಾದಲ್ಲಿ 500 ರೂಪಾಯಿ ಹಾಕ್ತಾರೆ ಅಂದ್ಬಿಟ್ಟು ಹಾಕ್ಸ್ಕೊಂಡ್ ಬಂದ. ಗೋವಾದಲ್ಲಿ ಹಾಕ್ಸಿರೋದೇನ್ರಿ? ಗೋವಾದಲ್ಲಿ ಹಾಕ್ಸಿರೋದು ಅವ್ರು ನನ್ನ ನೋಡಿ ಹಾಕ್ಸವ್ರೆ. ನೋಡ್ರಿ ನಿಮ್ದು ಎಷ್ಟು ಇದು? ನಂದು 500 ರೂಪಾಯಿ ಗೌಡ್ರೆ. ನಿಮ್ದು? ನಮ್ 1000. ನಮ್ದು ಕರ್ನಾಟಕ. ಅವ್ರದ್ದು ಗೋವಾ. ನಂದು ಗೋವಾ. ಬೇರೆ ರಾಜ್ಯ ಆದ್ರೂನು ಯಾರ್ ಚೆನ್ನಾಗಿದೆ ಕಮೆಂಟ್ ಮಾಡಿ ಗೈಸ್. ನೋಡಿ ಈ ಕರ್ಮ ಚೆನ್ನಾಗಿದ್ಯಾ, ಈ ಕರ್ಮ ಚೆನ್ನಾಗಿದ್ಯಾ? ಇಬ್ರು ಕರ್ಮಗಳ ಮುಖ.
ಗೈಸ್ ಈ ನೋಡ್ರಲ್ಲ ಈ ವಿಡಿಯೋ, ಇವತ್ತಿನ ಭರ್ಜರಿ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಂಡೇ ಸ್ಪೆಷಲ್ ಗಲ್ಲಿ ಕ್ರಿಕೆಟ್, ಲೋಕಲ್ ಕ್ರಿಕೆಟ್. ನಾವೇನಾದ್ರು ನಾವು ಮಾತಾಡಿದ್ರೆ ಏನಾದ್ರು ತಪ್ಪಿತ್ತಂದ್ರೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.